ಹಣ ಬಂದ ಸಾವನ್ನ ಎದುರಿಸೋ ಸುಲ್ತಾನನಂತೆ. ವರ ಸಿಂಹ ಬ್ರೋ, ನಿಮ್ನ ಮುಟ್ಟಕ್ ತಾಕತ್ ಬೇಕು, ತಾಕತ್ತು ಯಾರಿಗೂ ಇಲ್ಲ ಇಲ್ಲಿ. ಕಂಡವ ತೊಳೆದು ಕಡಿವ ಕತ್ತಿಯ ಮೇಲ್ನಡೆದು ಎದೆಯೊಳಗೆ ಭುಗಿಲೆತ್ತ ಭಯವನ್ನ ಬಡಿದು ಗಂಡದೆಯ ದಡ್ಡಾಗಿ ಮುನ್ನುಗ್ಗಿ ಬಂದ ಬೇಟೆಗಾರರ ಬೇಟೆಯಾಡೋ ನೀ ನನಗಾದರೆ ನಾ ನಿನಗೆ, ನೆನಪಿರಲಿ ನುಡಿ ನಮ್ಮೊಳಗೆ. ನೋಡಿ ನಡೆಯಕ್ ಆಗ್ತಾ ಇಲ್ಲ. ಮುಚ್ಕೊಂಡಿದ್ದೆ ಟೆಂಟಲ್ಲಿ. ವೆದರ್ ತುಂಬಾ ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ಸೋ ಕ್ಯೂಟ್. ಹೆಂಗೆ ಜೋಕು ನೋಡಿ ಗೈಸ್, ಮಜಾ ಇದೆ. ಅಡ್ವೆಂಚರ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಹೋದ ವಾರ ಏನಾದರೂ ಸುಜಿತ್ ಗೌಡ್ರು ಅವರು ವ್ಲಾಗ್ಸ್ ನೋಡಿದ್ರೆ, ನಾನು ಸುಜಿತ್ ಗೌಡ್ರು ಸಡನ್ ಸರ್ಪ್ರೈಸ್ ಆಗಿ ನಮ್ಮ ಜಾಯಿಂಟ್ ಟ್ರಾವೆಲ್ಸ್ ಇಂದ ಆರ್ಗನೈಸ್ ಮಾಡಿರುವಂತ ಗದ್ದೆ ಮನೆಗೆ ಟ್ರಿಪ್ ಹೋಗಿದ್ವಿ. ಆ ವಿಡಿಯೋನ ಸಂದರ್ಶು ಮತ್ತೆ ವೈಷ್ಣವ್ ನೋಡಿ, ನೀವು ಸುಜಿತ್ ಗೌಡ್ರ ಜೊತೆ ಮಾತ್ರನೇ ಹೋಗೋದು, ನಮ್ಮನ್ನೆಲ್ಲ ಕರ್ಕೊಂಡು ಹೋಗಲ್ಲ ಅಂತ ಹೇಳಿ ಇಷ್ಟುದ್ದ ಶೂಟ್ ಹೊಡೆದ್ರು. ಈ ವಾರ ಮತ್ತೆ ಗದ್ದೆ ಮನೆಗೆ ಹೊರಟಿದ್ದೀನಿ. ವೈಷ್ಣವ್ನ ಮತ್ತೆ ಸಂದರ್ಶ್ ಇಬ್ಬರನ್ನು ಕರ್ಕೊಂಡು ಆಲ್ಮೋಸ್ಟ್ ಒಂದು 40 ಜನ ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ಸೊ ಈ ವ್ಲಾಗ್ ಅಲ್ಲಿ ಗದ್ದೆ ಮನೆ ಹೇಗಿರುತ್ತೆ, ಹೇಗೆಲ್ಲ ಎಂಜಾಯ್ ಮಾಡ್ತೀವಿ, ಏನ್ ಮಾಡ್ತೀವಿ, ಸೊ ಆದಷ್ಟು ಎಲ್ಲದನ್ನು ಕವರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಸೊ ಆಟೋ ಬುಕ್ ಮಾಡಿದ್ದೀನಿ, ಬರ್ತಾ ಇದೆ. ಸೊ ಮೊದಲು ಆಟೋ ಹತ್ಕೊಂಡು ಹೋಗೋಣ, ಆಮೇಲೆ ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀನಿ. ಕಮ್ ಲೆಟ್ಸ್ ಗೋ. ಲೇಟ್ ಆಗಿ ಹೋಗಿದೆ, ಆಲ್ರೆಡಿ ಬಂದು ಲೇಟ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಆಕ್ಚುಲಿ ನಾನೇ ಲೇಟು ಅಂದ್ರೆ ಇವ್ರುಗಳು ನನಗಿಂತ ಲೇಟು, ಇನ್ನು 10 ನಿಮಿಷ ಆಗುತ್ತೆ, ಬರ್ತಾ ಇದಾರೆ. ತುಂಬಾ ಜನ ನೋಡಿದವರು ವ್ಲಾಗ್ ಎಲ್ಲ ಏನ್ ಯಾವಾಗೂ ಟ್ರಿಪ್ ಮಾಡ್ತಾ ಇರ್ತಾನೆ ಅಂತ ಅನ್ಕೋತಾರೆ. ಟು ಬಿ ವೆರಿ ಹಾನೆಸ್ಟ್, ನಾನು ಟ್ರಿಪ್ ಮಾಡ್ತಾ ಇರ್ತೀನಿ, ಬಟ್ ಎಷ್ಟು ಜನರನ್ನ ಸೇಫ್ ಆಗಿ ಕರ್ಕೊಂಡೋಗಿ ಕರ್ಕೊಂಡ್ ಬರೋವರೆಗೂ ಹಾರ್ಟು. ಈ ಕೆಲಸ ಸಿಕ್ಕಾಪಟ್ಟೆ ರಿಸ್ಕ್ ಇದೆ, ಅನ್ಕೊಂಡಷ್ಟು ಈಸಿ ಇಲ್ಲ. ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಮಜಾ ಮಾಡ್ಬಿಡ್ಬೋದು ಅನ್ಕೊಂಡಿದ್ದೆ. ಅವ್ರ ಮುಂದೆ ಮಜಾ ಮಾಡ್ತಾ ಇದೀವಿ ಅಂತ ತೋರಿಸ್ಕೋತೀವಿ, ಬಟ್ ಎಷ್ಟು ಭಯ ಇರುತ್ತೆ ಅನ್ನೋದು ನಮ್ಗೆ ಮಾತ್ರ ಗೊತ್ತಿರುತ್ತೆ. ಮಳೆ ಬರೋಕ್ಕೆ ಶುರುವಾಯ್ತು. ಅರ್ಜೆಂಟಲ್ಲಿ ಶೂ ಹಾಕೊಂಬರೋದು ಬಿಟ್ಬಿಟ್ಟು ಸಿಕ್ಕಿದೆ ಅದೋ ಚಪ್ಪಲಿ ಹಾಕೊಂಬೋದಿದ್ದೀನಿ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಮುಚ್ಕೊಂಡಿದ್ದೆ ಟೆಂಟಲ್ಲಿ. ಇದೆ ಬಸ್. ಅಣ್ಣ ಕಾಣಿಸಲ್ಲ ಆಕ್ಚುಲಿ ಕಾಣಿಸ್ತಾ ಇಲ್ಲ. ಬ್ರೋ, ಬಂದೆಯ ಬಾಳಿನ ಬೆಳಕಾಗಿ. ಹಾಯ್ ಗೈಸ್. ಏನ್ರೋ ಬರೀ ಹುಡುಗಿರವ್ರೆ, ಭಯ ಆಯ್ತಾನ? ಏನೋ ಹೊಡೆದಂಗಾಯ್ತು. ಹರ್ಷ ಅಂದ್ರೆ 99.99% ಬರೀ ಹುಡುಗಿರ್ ವಾಯ್ಸ್ ಬರ್ತಿರುತ್ತೆ. ಆ ತರ ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡ್ಕೊಂಡು ಗರ್ಲ್ಸ್ ಅಣ್ಣ ಸಿಂಗಲ್. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ, ಒಪ್ಕೊಂಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂತೀನಿ ಅಂತ ಎದುರಿಸ್ತಾರೆ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಆದಷ್ಟು ಎಂಜಾಯ್ ಮಾಡೋಣ, ಮಜಾ ಮಾಡೋಣ, ಮೆಮೊರೀಸ್ ಗಳನ್ನ ಕಲೆ ಹಾಕೋಣ. ವಾಪಸ್ ಬರ್ಬೇಕಾದ್ರೆ ಎಲ್ಲ ಒಳ್ಳೆ ಫ್ಯಾಮಿಲಿ ಮೆಂಬರ್ಸ್ ತರ ವಾಪಸ್ ಬರೋಣ. ನನ್ನ ಹೆಸರು ಸಂದರ್ಶ್. ಅಣ್ಣ ಬಂದ ಅಣ್ಣ ಬಂದ ತಕ್ಷಣ ತಮ್ಮನೆ ಕಾಣಿಸ್ತಾ ಇಲ್ಲ. ಹಾಯ್, ನನ್ನ ಹೆಸರು ವೈಷ್ಣವ್ ಅಂತ. ಐ ಆಮ್ ಅ ಫುಲ್ ಟೈಮ್ ಆಕ್ಟರ್, ಕಾಂಟೆಂಟ್ ಕ್ರಿಯೇಟರ್ ಅಂಡ್ ಅನ್ ಇಂಪ್ರೊವೈಸಿಂಗ್ ಆರ್ಟಿಸ್ಟ್. ಅಂಡ್ ನನಗೆ ಟ್ರೆಕ್ಕಿಂಗ್ ಇಷ್ಟ ಇಲ್ಲ, ಬಟ್ ವಿನಯ್ಗೆ ಬೋರ್ ಹೊಡಿಯೋದಂತ ಬರ್ತೀನಿ ನಾನು. ನನ್ನ ಹಾಬೀಸ್ ಬ್ಯಾಡ್ಮಿಂಟನ್, ಚೆಸ್. ಯು ಡು ಸ್ವಿಮ್ಮಿಂಗ್ ಆಲ್ಸೋ ಅಂತ. ಐ ಡೂ ಸ್ವಿಮ್ಮಿಂಗ್. ಐ ಹ್ಯಾಡ್ ಅ ಕರಿಯರ್ ಇನ್ ಸ್ವಿಮ್ಮಿಂಗ್, ಬಟ್ ಕರ್ಗಾದೆ ಅಂತ ಮನೇಲಿ ಬಿಡಿಸ್ಬಿಟ್ರು. ಆವಾಗಿಂದ ನಿಲ್ಸ್ಬಿಟ್ಟಿದ್ದೀನಿ ನಾನು. ಜಿಮ್ನಾಸ್ಟಿಕ್ ಮಾಡ್ತೀನಿ, ಜಿಮ್ ಎಲ್ಲ ಮಾಡಲ್ಲ. ಯಾ, ಸ್ಕೇಟಿಂಗ್ ಎಲ್ಲ ಮಾಡ್ತೀನಿ. DM ಸೆಲ್ಮ್ಸ್ ಅದ್ರ ಕಂಚಲ್ ಅಷ್ಟೇ.
ಕಮಲೊಡ್ಡು ಗ್ರಾಮೋಡು ಗುಡ್ಡೇತ ಭೂತ ಉಂಡು ಡೆನ್ನಾನ ಹಡೆನ್ನಾನ ಡೆನ್ನಾನ ಹಡೆನ್ನಾನ ಡೆನ್ನಾನ ಹಡೆನ್ನಾನಿ ಏಯ್ ಸೂಪರ್. ಚಾಚಿದ ಕೈಯಲ್ಲಿ ಕೈಯಿದೆ ಆಗಲೇ ಜೀವವೇ ಹೋದರು ಹೋಗಲೀಗಲೇ ಜಿಯಾ ತೆರಿ ಜಿಯಾ ಮೇರಿ ಜಿಯಾ ಮೇರಿ ಜಿಯಾ ತೆರಿ ಜಿಯಾ ಮೇರಿ. ಥ್ಯಾಂಕ್ ಯು. ಏಯ್ ಸೂಪರ್. ಎಲ್ರು ಚೆನ್ನಾಗ್ ಆಡ್ತಾರೆ, ಅದನ್ನ ಹಾಳು ಮಾಡಕ್ಕೆ ಈ ಅಪ್ಪ ಒಬ್ಬ ಸಾಕು. ಸೊ ಕಂಪ್ಲೀಟ್ ಆಗಿ ಫ್ರೆಶ್ ಅಪ್ ಆಗಿ ಎಲ್ಲ ಬಸ್ ಹತ್ತವ್ರೆ. ವೈಷ್ಣವ್ ಅಣ್ಣ ಇನ್ನೂ ರೆಡಿ ಆಗ್ತಾರೆ. ಯಪ್ಪ ನೀವು ರೆಡಿ ಆಗೋದು ನೋಡ್ಬಿಟ್ರೆ ಏನೆಲ್ಲ ಹಾಕೊಂಡ್ರು ವೈಷ್ಣವ್? ಪಾಂಡ್ಸ್ ಪೌಡ್ರು, ಮಾಯಿಶ್ಚರೈಸರು, ಅಣ್ಣ ಮದುವೆಗೆ ಬಟ್ಟೆಗಳು ಎತ್ಕೊಂಡ್ ಬರ್ತಾರಲ್ಲ ಅಲ್ಲ ನೋಡಿ ಗೈಸ್, ಒಳ್ಳೆ ಮದುಮಗ ಬಂದಾಗ ಬರ್ತಾರೆ ನೋಡಿ ಗೈಸ್. ಗಡ್ಡಲ ದಾಟಿ ಬಂದ ಕುದುರೆ ಏರಿ ಬಂದ. ಏನ್ ಬ್ರೋ ಇದು? ತಿಂದಿದ್ದೀರಾ ಇದು ಮುಂಚೆ? ಜಾಯಿಂಟ್ ಟ್ರಾವೆಲ್ಸ್ ಅಲ್ಲೇ ಫಸ್ಟ್ ಟೈಮ್ ಎಲ್ಲ ವೆಲ್ಕಮ್ ಟು ಜಾಯಿಂಟ್ ಟ್ರಾವೆಲ್ಸ್. ಎಲ್ಲಿ ಬ್ರೋ? ಒಳಗಡೆ ಚುಚ್ಕೊಂಡಿದ್ದಾರೆ ಅವರು. ಎಲ್ಲ ಬ್ಯಾಡ್ಜ್ ಹೊರಗಡೆ ಹಾಕಿದ್ರೆ ಇವ್ರು ಒಳಗಡೆ ಹಾಕೊಂಡವ್ರೆ, ಕಾಣಿಸ್ತಾ ಇಲ್ಲ ಅಷ್ಟೇ. ಅಲ್ಲಲ್ಲ ಏಯ್ ಇಲ್ಲೇ ಬರೀ ಇಂಥದೆಯಾ? ನಾನು ಏನೋ ಕೇಳ್ದೆ, ಏನೋ ಕೊಟ್ಬಿಟ್ಟವ್ರೆ. ಇವಾಗ ವೇಸ್ಟ್ ಮಾಡಬಾರ್ದು, ತಿನ್ಲೇಬೇಕು. ಇದು ಟೀಮು. ವೆದರ್ ನೋಡಿ ಯಾವ ರೀತಿ ಇದೆ. ಏನ್ ಅನ್ಸ್ತಾ ಇದೆ ವೈಷ್ಣವ್ ಅವರೇ? ವೆದರ್ ತುಂಬಾ ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ಸೋ ಕ್ಯೂಟ್. ಹೆಂಗೆ ಜೋಕು ತುಂಬಾ ಎಲ್ಲ ಅತ್ತಿ 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 ಗೈಸ್, ಪಿಕಪ್ ಟ್ರಕ್ ಸ್ಟಕ್ ಆಗೋಗಿದೆ, ಹತ್ತರ್ಲಿಲ್ಲ. ಸೊ ಅದಕ್ಕೆ ಒಂದಿಷ್ಟು ಜನ ಅಲ್ಲಿ ಇಳ್ಕೊಂಡವ್ರೆ. ಛತ್ರಿನೇ ಉಲ್ಟಾಗ್ತದೆ, ಜೀವನನೇ ಉಲ್ಟಾಗಿದೆ. ಇನ್ ಛತ್ರಿ ಉಲ್ಟಾಗೋದ್ರಲ್ಲಿ ಏನು ಬ್ರೋ? ಅವ್ರಾಗಲ್ಲ, ಗಾಳಿಗೆ ಯಾವ ಉಲ್ಟಾ ಆಗಿದ್ದೀರಾ ಬ್ರೋ? ಗಾಳಿಗೆ ಗಾಳಿಗೆ ಹೆಂಗ್ ಯಾರಾದ್ರೂ ಉಲ್ಟಾ ಆಗ್ತಾರೆ? ಛತ್ರಿ ಉಲ್ಟಾ ನಿಮ್ಮಂತ ತಪ್ಪು ಗಾಳಿ ಬೀಸಿದ್ರೆ ಉಲ್ಟಾ ಆಗ್ತಾರೆ ಜನ. ಟ್ರಕ್ಕಿಂಗ್ ಎಲ್ಲರೂ ರೆಡಿ ಆಗಿದ್ದಾರೆ. ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ಇವಾಗಲೇ ರೈನ್ ಕೋಟ್ ತೆಗ್ದಿದ್ದು, ಅಷ್ಟು ಮಳೆ. ಬಟ್ ಕೇಳೋಣ, ನಾನು ಅದಕ್ಕೆ ವಿಡಿಯೋ ಮಾಡೋದಕ್ಕೆ ಹೋಗಿಲ್ಲ. ಫುಲ್ ಕಂಪ್ಲೀಟ್ಲಿ ಮಿಸ್ಟು, ಏನೂ ಕಾಣಿಸ್ತಾನೆ ಇರಲಿಲ್ಲ. ಇವಾಗ ಒಂಚೂರು ಕಾಣಿಸ್ತದೆ ನೋಡಿ, ಸುತ್ತ ಎಲ್ಲ ನೋಡಿದ್ರು ಹಿಂಗೆ. ನನಗೆ 2 ವಾರದಿಂದ ಕಂಟಿನ್ಯೂಸ್ ಆಗಿ ಜಾಗಕ್ಕೆ ಬರ್ತಾ ಇದ್ರು ಬೇಜಾರೇ ಆಗ್ತಾ ಇಲ್ಲ. ಒಂಥರ ಡಿಫ್ರೆಂಟ್ ವೈಬು. ಹೆಂಗಿತ್ತು? ಎಂಜಾಯ್ ಮಾಡಿದ್ರಾ? ಕೃಷ್ಣಮಣ್ಣ ಹೆಂಗ್ ಬರ್ತಾರ ನೋಡಿ. ಹೆಂಗಿತ್ತಣ್ಣ? ಕ್ರೇಜಿ ಬ್ರೋ, ಕ್ರೇಜಿ. ಅಣ್ಣ ಫೈನಲಿ ಕಂಪ್ಲೀಟೆಡ್ ಗದ್ದೆಮನೆ ಟ್ರಕ್. 2 ಸತಿ ಹೋಗಿ ಬಂದ್ರು. 2 ಟ್ರಕ್ನ ಮಾಡಿಸಿದ್ದೀನಿ. ಇನ್ನ 6 more to go. ನೋಡಿ ಗೈಸ್, ಮಜಾ ಇದೆ. ಅಡ್ವೆಂಚರ್ ಮಜಾ ಇದೆ. ತುಂಬಾ ಮಜಾ ಇದೆ. ರಾಕೇಶ್ ಯಾವ್ದೋ ಬೈಟ್ ಬೇಕಂತ ಬಂದ್ಬಿಟ್ಟು ಲೀಸ್ ಹತ್ರ ನಾವೆಲ್ಲ ಹೋಗ್ಲಿ, ಪಿಕಪ್ ಟ್ರಕ್ ಇಸ್ ಮ್ಯಾಂಡೇಟರಿ ನಮ್ ಟ್ರಿಪ್ ಅಲ್ಲಿ. ವೈಷ್ಣವ್ ಏನ್ ಅನ್ಸ್ತಾ ಇದೆ? ಬ್ಯಾಕ್ ಫ್ಲಿಪ್ ಹೊಡಿತಾರೆ ನೋಡಿ ಇವಾಗ. ಹೊಡಿದ್ರು ಬ್ಯಾಕ್ ಫ್ಲಿಪ್ ಹೊಡೆದಿ ಮತ್ತೆ ಬರ್ತಾರೆ. ನೀವ್ ಹೊಡ್ರೆ ಬೌನ್ಸ್ ಆಗ್ತೀರಾ? ವ್ಲಾಗ್ ನೋಡಿ ಸ್ಟೂಡೆಂಟ್ಸ್ ಪರ್ಮಿಷನ್ ತಗೊಂಡ್ ಬಂದಿರೋದು. ಹೆಂಗನ್ಸ್ತು? ತುಂಬಾ ಚೆನ್ನಾಗಿತ್ತು.
ಸಕ್ಕತ್ತಾಗಿತ್ತು, ತುಂಬಾ ಚೆನ್ನಾಗಿತ್ತು. ನಾವು ಸ್ಕೂಲಲ್ಲಿ ಓದ್ಬೇಕಾದ್ರೆ ನಮ್ಮ ಅಮ್ಮ ಗ್ರೌಂಡಿಗೆ ಬಿಡ್ತಾ ಇರ್ಲಿಲ್ಲ. ಇವ್ರ ಪೇರೆಂಟ್ಸೇ ಪರವಾಗಿಲ್ಲ, ಟ್ರಿಪ್ಗೆಲ್ಲ ಕಳಿಸ್ತವ್ರೆ. ಕಟ್ಟ ಕಡೆಯಾಗಿ ಕಾಡ್ತಾ ಇರೋ ಪ್ರಶ್ನೆ, ನೀವು ಇಷ್ಟೆಲ್ಲ ಟ್ರಕ್ ಮಾಡಿ ಮಳೆನಲ್ಲಿ ನೆಂದ್ರು ನಿಮ್ ಲಿಫ್ಟಿಗೆ ಯಾಕೆ ಹೋಗಿಲ್ಲ ಅಂತ. ಅದರ ಹಿಂದೆ ಇರೋ ರಹಸ್ಯ ಯಾವುದು? ನನ್ನ ಕಟ್ಟ ಕಡೆಯ ಪ್ರಶ್ನೆ, ಅಷ್ಟೆಲ್ಲ ಇದ್ದರು ಅದೇ ಜಾಗಕ್ಕೆ ಹೋಗಿದ್ದು ಏಕೆ ಗಮನ? ಅಲ್ಲಿ ಎದುರುಗಡೆ ಅಷ್ಟು ಜನ ಕೂತವ್ರಲ್ಲಿ ಕಾಣಿಸಲ್ವಾ? ಇಲ್ಲೂ ಕುಂತವರಪ್ಪ. ಅಲ್ಲಿ ಏನ್ ಕಾಣಿಸ್ತದೆ? ನಾನ್ ಲಿಬ್ಬ ಮಸೀದಿನ್ ಕಾಣಿಸ್ಲಿಲ್ಲ ಅದು. ಕಾಣಿಸಿಲ್ಲ. ಯಾರ್ಯಾರಿಗೆ ಎಲ್ಲೆಲ್ಲ ಏನೇನೋ ಕಚ್ಚುತ್ತೆ. ನಮ್ಮ ವೈಷ್ಣವ್ ಅಣ್ಣಂಗ್ ನೋಡಿ. ಅಯ್ಯೋ ಆಂಜನೇಯ, ಏನಪ್ಪ ಇದೆಲ್ಲ? ಇಲ್ಲೊಂದು ಪಿಕಪ್ ಟ್ರಕ್, ಅಲ್ಲೊಂದು ಪಿಕಪ್ ಟ್ರಕ್. ಸೊ ಇಲ್ಲಿಂದ 4 ಕಿಲೋಮೀಟ್ರು ಕಂಪ್ಲೀಟ್ ಎಷ್ಟೊತ್ತು ಒಳಗಡೆ ಹೋಗ್ತೀವಿ. ಫೈನಲಿ ವಿ ಆರ್ ಇನ್ ಗದ್ದೆಮನೆ. ನಿಮ್ಗೆ ಏನಾದ್ರು ಒಂದು ಚೂರು ಆದ್ರೂ ಅನ್ಸುತ್ತಾ ಬ್ರೋ? ಹೇಳಿ ಬ್ರೋ. ಹುಡುಗಿ ಒಬ್ಳೆ ಇದ್ದು ತಿನ್ನಕ್ಕೆ ಯಾರ ಕಂಪ್ನಿ ಕೊಡು ಅಂತ ಬಲ್ಲನ್ ಮಗನೋ ನೀನು. ಚಪಾತಿ, ರೈಸ್, ಕುರ್ಮಾ, ಸಾಂಬಾರ್. ಏನ್ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದೀರಾ ಬ್ರೋ? ಎಲ್ಲ ಕಣ್ಣಾಕ್ಬೇಡಿ. ಯು ಆರ್ ಲುಕಿಂಗ್ ಸೆಕ್ಸಿ. ಬಂಡಿ ಮಕ್ಕಳ ದೇವಸ್ಥಾನಕ್ಕೆ ಹೋಗ್ಬೇಕು ನಾವಿಬ್ರು ಒಟ್ಟಿಗೆ. ಆಮೇಲೆ ಬಟ್ ಸಕದಾಗಿ ಕಾಣಿಸ್ತಾ ಇದೀರಾ. ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾರೆ ನೋಡಿ. ಎಲ್ಲ ಸ್ಕೂಲ್ಗೆ ಹೋದಂಗೆ ಹೋಗ್ತವ್ರೆ. ಹೋಗಿ ಹೋಗಿ ಗೈಸ್, ಇವಾಗ 5 ಟೀಮ್ ಫಾರ್ಮ್ ಮಾಡಿದೀವಿ. ಇದು ನನ್ನ ಟೀಮು, ಇದು ವೈಷ್ಣವ್ ಟೀಮು, ಇದು ರಾಕೇಶನ್ ಟೀಮು, ಇದು ಶಂಕ್ರಿ ಟೀಮು, ಇದು ಸಂದರ್ಶ್ ಟೀಮ್. ಸಂದರ್ಶ್ ಎಲ್ರಿಗಿಂತ ಸ್ಟ್ರಾಂಗ್ ಇರೋದೇ ಸಂದರ್ಶ್ ಟೀಮು. ಸೊ ಇವಾಗ ಫಸ್ಟ್ ನಾವು ಟಗ್ ಆಫ್ ವಾರ್ ಆಡ್ತೀವಿ. ಅದಾಗಿದ್ಮೇಲೆ ಕಬಡ್ಡಿ, ಅದಾಗಿದ್ಮೇಲೆ ವಾಲಿಬಾಲ್, ಅದಾಗಿದ್ಮೇಲೆ ಕ್ರಿಕೆಟ್. ಯಾರು ಗೆಲ್ತಾರೋ ಅವ್ರಿಗೆ ಒಂದು ಸರ್ಪ್ರೈಸ್ ಇದೆ. ನಮ್ ಟೀಮ್ ಸ್ಟ್ರಾಂಗ್ ಇದೆ ಅನ್ಸ್ತಾ ಇದೆಯಾ? ಇನ್ನಾಗದ್ ನಾವಲ್ವಾ? ನಿನ್ ಟೀಮ್ ನೋಡ್ರೆ ನನ್ಗೆ ಏನ್ ಅನ್ಸತ್ ಗೊತ್ತಾ? ಅದೇನೆಲ್ಲ ನಿಂತರನೇ ಇರ್ಬೇಕು ಅಂತ ತಗೊಂಡಿದ್ಯಾ? ತೋರಿಸ್ತೀನಿ. ಕೀರ್ತಿ ಚಿಕ್ಕದಾದ್ರು ಮೂರ್ತಿ ಚಿಕ್ಕದಾದ್ರು ನಾವು ಸ್ವಲ್ಪ ಉಲ್ಟಾ ಪ್ಯಾರಾಲಿಂಪಿಕ್ಸ್ ಆಡ್ತಾ ಇದೀವಿ. So ಇವಾಗ ಅದು ನಮ್ಮ ಗ್ರೌಂಡ್, ಅಲ್ಲಿ ಆಡ್ತೀವಿ ಇವಾಗ. ಹಣ ಬಂದ ಸಾವನ್ನ ಎದುರಿಸೋ ಸುಲ್ತಾನನಂತೆ. ವರ ಸಿಂಹ ಬ್ರೋ, ನಿಮ್ನ ಮುಟ್ಟಕ್ ತಾಕತ್ ಬೇಕು. ತಾಕತ್ತು ಯಾರಿಗೂ ಇಲ್ಲ ಇಲ್ಲಿ ತಾಕತ್ತು. ಬಂದ ನೋಡಿ ಇವನು, ಹಿಡೀರಿ ಇವನ್ನ. ಸುಡುವ ಕಂಡವ ತೊಳೆದು ಕಡಿವ ಕತ್ತಿಯ ಮೇಲ್ನಡೆದು ಎದೆಯೊಳಗೆ ಭುಗಿಲೆತ್ತ ಭಯವನ್ನ ಬಡಿದು ಗಂಡದೆಯ ದಡ್ಡಾಗಿ ಮುನ್ನುಗ್ಗಿ ಬಂದ. ಬ್ರೋ, ನಿಮ್ನ ಮುಟ್ಟಕ್ ತಾಕತ್ ಬೇಕು. ತಾಕತ್ತು ಯಾರಿಗೂ ಇಲ್ಲ ಇಲ್ಲಿ. ಬೇಟೆಗಾರರ ಬೇಟೆಯಾಡೋ ರಣಬೇಟೆಗಾರ ಬಂದ. ಬಾಯ್ಸ್ ಹಿಂಗೆ ಏನ್ ಸಿಕ್ಕುತ್ತೋ ಅದರಲ್ಲಿ ಮ್ಯಾನೇಜ್ ಮಾಡ್ಬಿಡ್ತೀವಿ. ವಾವ್, ಮನ್ಮತ. ಡಿನ್ನರ್ಗೆ ಚಪಾತಿ, ದಿಸ್ ಇಸ್ ಗಿ ರೈಸ್, ಚಿಕನ್ ಕರಿ, ರೈಸ್, ವೆಜ್ ಕರಿ. ಬಂದ್ರೆ ಇದ್ರ ಜೊತೆ ಬರ್ಬೇಕು. ಪೀಸ್ ಫುಲ್ ಮೀಲ್ಸ್. ಹೆಂಗಿದೆ ಊಟ ಹೆಂಗಿದೆ?
ಒಂಥರ ಹಸನ್ ಮುಖಿ ಬ್ರೋ. ನಂಗೆ ನಿಮ್ ನೋಡ್ರೇನೆ ಒಂಥರ ಖುಷಿ ಬ್ರೋ. ನಿಮ್ ನೋಡ್ತಾರೆ ನಂಗೆ ಹುಡುಗಿ ಇಲ್ಲ ಅನ್ನೋ ಫೀಲಿಂಗೇ ಇಲ್ಲ ಬ್ರೋ. ಸೀರಿಯಸ್ ಬ್ರೋ, ನಿಮ್ ತರ ಒಳ್ಳೆ ಫ್ರೆಂಡ್ ಇದಾರಲ್ಲ ಬ್ರೋ, ಅಷ್ಟ್ ಸಾಕು. ನೀವ್ ಮದ್ವೆ ಆಗ್ತೀರಾ ಬ್ರೋ? ಇಲ್ಲ ತಾನೆ? ಯಾಕೆ ಹೇಳಿ ಮದ್ವೆ ಆಗ್ತಲ್ಲ ನೀವು? ಜೀವನದಲ್ಲಿ ತುಂಬಾ ಸಾಧಿಸಿದೆ. ಕರೆಕ್ಟ್ ಬ್ರೋ. ಅಷ್ಟೇ. ಕ್ಯಾಂಪ್ ಫೈರ್ ಮುಂದೆ ಊಟ ತಿನ್ನೋದೇ ಒಂಥರ ಮಜಾ. ಗೈಸ್ ಇವಾಗ ಎದ್ದಿದ್ದು ಫುಲ್ ಬಾಡಿ ಎಲ್ಲ ಪೇನು. ಪಕ್ಕ ಟೆಂಟಲ್ಲಿ ವೈಷ್ಣವ್ ಅಣ್ಣ ಗೊರಕೆ ಹೊಡೆದ್ರೆ ಈ ಟೆಂಟ್ ಎಲ್ಲ ಅಲ್ಲಾಡೋದು. ಟೆಂಟಲ್ಲಿ ಅವ್ರು ಎಬ್ಬಿಸೋಣ ಫಸ್ಟ್. ಇವಾಗ ಒಂದು ಫಾಲ್ಸ್ ನೋಡ್ಬೇಕು, ಫಾಲ್ಸ್ ಹತ್ರ ಹೋಗೋಣ. ವೈಷ್ಣವ್ ಬ್ರೋ ಎದ್ದಾಳಿ ಬ್ರೋ. ಬರಲ್ಲ, ಹೋಗ್ಬಿಟ್ಟು ಬಂದ್ರು. ಯಾಕೆ ಬ್ರೋ ಬರಲ್ಲ? ಇದು ಟೀಮ್ ಬರ್ಬೇಕು, ಬನ್ನಿ ಬ್ರೋ. ಬನ್ನಿ ಪ್ಲೀಸ್ ಬ್ರೋ. ನೀವು ನಿಜವಾಗ್ಲೂ ಲೈಫಲ್ಲಿ ಇದೊಂದು ಆಪರ್ಚುನಿಟಿ ಮಿಸ್ ಮಾಡ್ಕೋತೀರಾ ಬಂದಿಲ್ಲ ಅಂದ್ರೆ. ಬ್ರೋ ಬನ್ನಿ ಬ್ರೋ. 1 hour ಇಂದ ದೇವ್ರು ನಿಜವಾಗ್ಲೂ ಟೈಮ್ ತಗೊಂಡು ನಾನು ಮಾಡಿದಾರೆ ಬಿಡು, ಹೇಳ್ತಾ ಇದೀನಿ. ಯಾಕೆ ಬ್ರೋ? ಬನ್ರಿ. 1 hour ಆಯ್ತು ಎಲ್ಲ. ನಾರ್ಮಲ್ ಆಗಿ ಯಾರು ಟಾರ್ಚರ್ ಕೊಡಲ್ಲ. ಒಳ್ಳೆ ಯಾವ್ದೋ ಉಗ್ರಕಾಮಿ ಉಮೇಶ್ ರೆಡ್ಡಿ ತರ ಆಡ್ತಿದ್ದೀರ ನೀವು ಬ್ರೋ. ನನ್ಗೇನು ಅಂದ್ರೆ ಬಂದವರೆಲ್ಲ ಫಾಲ್ಸ್ ನೋಡ್ಬೇಕು, ಎಂಜಾಯ್ ಮಾಡ್ಬೇಕು ಅಂತ. ಬ್ರೋ ನಾನು ಹೇಳಿಲ್ವಾ ನಮ್ಮ ಮನೆ ಹತ್ರ 30 ರೂಪಾಯಿ ಫಾಲ್ಸ್ ಸಿಕ್ಸಾಕ್ ಎಲ್ಲ ತೋರಿಸ್ತೀವಿ ಬರೀ ನಾನು ನಿಮ್ಗೆ. ಆ ಫಾಲ್ಸ್ ಅಲ್ಲ ಬ್ರೋ, ವಾಟರ್ ಫಾಲ್ಸ್. ಬೇಡ ಬ್ರೋ, ಈ ಫಾಲ್ಸ್ ನೋಡಿಲ್ಲ, ಗದ್ದೆ ಮನೆ ಫಾಲ್ಸ್. ನಾನು ನೀವು ಮಧ್ಯದಲ್ಲಿ ಕುತ್ಕೋಬೇಕು ಬ್ರೋ. ನಾನ್ ನೀರ್ಗಿಳಿಯಲ್ಲ ಬ್ರೋ. ಆಯ್ತು ಬ್ರೋ, ಬನ್ನಿ ಕಾಫಿ ಕುಡಿಯೋಣ, ಬನ್ನಿ ಎದ್ ಬನ್ನಿ. ಅದೇನು ಬ್ರಷ್ ಈ ತರ ಇದೆ? ಎಲೆಕ್ಟ್ರಿಕ್ ಬ್ರಷ್. ಯಾಕೆ ನೀವು ನಾರ್ಮಲ್ ಬ್ರಷ್ ಅಲ್ಲಿ ಬ್ರಷ್ ಮಾಡಲ್ಲ? ನಾನು ಸೋಂಬೇರಿ. ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್. ನಿದ್ದೆ ಚೆನ್ನಾಗಿ ಬಂತಾ? ಸೂಪರ್. ಯಾರು ಫಾಲ್ಸ್ ಬರಲ್ಲ? 1 2 ಇದು ಟೀಮು ಬರ್ಬೇಕು ಅಷ್ಟೇ. ಈಗ ವೈಷ್ಣವ್ ಅಣ್ಣ ಬರಲ್ಲ ಅಂತವ್ರೆ. ತೆಲುಗು ಪಿಲ್ಲ, ಸಾರಿ ತಮಿಳ್ ಪಿಲ್ಲ. ಕಮ್ ಫಾಲ್ಸ್ ವಿಲ್ ಕ್ಲಿಕ್ ಫೋಟೋಸ್. ಓಕೆ ಕಮ್, ಯು ಕಮ್ ವಿತ್ ಮೀ, ಐ ಟೀಚ್ ಯು ಕನ್ನಡ. ಇದನ್ನ ಹಿಂಗೆ ಇಟ್ಕೊಳ್ಳಿ. ಇಟ್ಕೊಳ್ಳಿ ಮೀನ್ಸ್ ಯು ಹ್ಯಾವ್ ಟು ಹೋಲ್ಡ್. ಇಟ್ಕೊಳ್ಳಿ. ಓಕೆ. ಫಸ್ಟ್ ಲೆಸನ್ ಇನ್ ಕನ್ನಡ ಐ ಆಮ್ ಟೀಚಿಂಗ್. ನೀ ನನಗಾದರೆ ನಾ ನಿನಗೆ, ನೆನಪಿರಲಿ ನುಡಿ ನಮ್ಮೊಳಗೆ. This is easy. I told you in Kannada, if you help to someone, they will help you. Okay. So if you keep umbrella like this, you'll come in video. Okay? ನೀನು ತುಂಬಾ ಸುಂದರವಾಗಿದ್ಯಾ? For this I know the meaning. What? You are looking beautiful. Yes, I am telling you. Oh. ಸುಂದರವಾಗಿ ಸುಂದರವಾಗಿ ಇತ್ತು ಅಲ್ಲ, ನನ್ನ ವಸ್ತುನ ಇದೆಯಾ? ಸುಂದರವಾಗಿದ್ಯಾ? ಹಾ, ಅಂಡರ್ಸ್ಟುಡ್? Okay. ಸರ್ ಇನ್ನು ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸ್ ನಡ್ಕೊಂಡು ಹೋದ್ರೆ ಒಂದು ಫಾಲ್ಸ್ ಸಿಗುತ್ತೆ. ಗೈಸ್ ನೋಡಿ, ಇದ್ರಲ್ಲಿ ನಡೆಯಕ್ ಆಗ್ತಾ ಇಲ್ಲ. ನನ್ನ ಬ್ಯಾಕೆಲ್ಲ ಆಡ್ತಲ್ಲ. ಮುಚ್ಕೊಂಡಿದ್ದೆ ಟೆಂಟಲ್ಲಿ. ಫಾಲ್ಸ್ ಬ್ರೋ, ಫಾಲ್ಸ್ ಬ್ರೋ. ಬ್ರೋ ಇದೆಲ್ಲ ಅಡ್ವೆಂಚರ್ ಬ್ರೋ. ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಇದು. ವೈಷ್ಣವ್ 2 ಸರಿ ಬಿದ್ರು. ನಾನು ಹೋದ್ ವಾರ ಬಂದು ಮತ್ತೆ ಈ ವಾರ ಬಂದಿರೋದು ಒಂದೇ ರೀಸನ್, ವೈಷ್ಣವ್ಗೋಸ್ಕರ. ನನ್ಗೇನಾದ್ರೆ ಜೀವನದಲ್ಲಿ ಈ ಮನುಷ್ಯನ್ ರಿಗ್ರೆಟ್ ಇರಬಾರ್ದು, ಎಲ್ಲನ್ನೂ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಾನು ಹೆಂಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅದೇ ರೀತಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಬಿಗ್ಗೆಸ್ಟ್ ರಿಗ್ರೆಟ್ ನನ್ ದಿನಗೆ. ಹೂಗಳು ಕೀಳೋದಕ್ಕೆ ಹೋಗ್ಬಿಡಿ, ಫೋಟೋ ಗಿಡ ತಗೊಳ್ಳಿ, ಹೂಗಳು ಯಾರು ಕೀಳೋದಕ್ಕೆ ಹೋಗ್ಬಿಡಿ. ಅಲ್ಲಿ ದಯವಿಟ್ಟು ಅಸಹ್ಯವಾಗಿ ಕಿತ್ಬಿಟ್ಟು ಕಿವಿಲಿ ಇಟ್ಕೊಳೋದು ಬೇಡ. ಅಲ್ಲಿ ಚೆನ್ನಾಗಿದೆ, ಗಿಡದಲ್ಲೇ ಹೂಗಳಿರ್ಲಿ, ಕಿತ್ಬಿಟ್ಟು ನೀವು ಕಿವಿಗಳಲ್ಲಿ ಇಟ್ಕೊಂಬೇಡಿ, ಅದು ನೋಡೋಕ್ಕಾಗಲ್ಲ. ನಾನು ದುಡುಕಬಾರ್ದಾಗಿತ್ತು. ಇಳಿಯಲ್ಲ ಅಂದ್ಬಿಟ್ಟು ಅಣ್ಣನೇ ಜಾಸ್ತಿ ಆಡಿದ್ವಿ. ವೈಷ್ಣವ್ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸು. ಅಷ್ಟು
ಫಾಲ್ತು ಗೆಲ್ಸಿ ಆಟಾಡ್ದೆ. ತುಂಬ ಖುಷಿ. ವೈಷ್ಣವಣ್ಣ ಬರಲ್ಲ 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 ಅಂತಿದ್ದು ಜಾಸ್ತಿ ಆಡಿದ ವೈಷ್ಣವಣ್ಣ. ಬ್ರೋ ಮ್ಯಾನರ್ಸ್ ಇಲ್ವಾ? ಶರ್ಟ್ ಹಾಕೊಳ್ಳಿ. ಎಷ್ಟೊಂದು ಹೊಟ್ಟೆ ಉಡ್ಸ್ತೀರಾ ನಮ್ಗಳಿಗೆ. ಬಿಡಿ ಬ್ರೋ ಆಯ್ತು. ವೈಷ್ಣವ್ ಬೇಜಾರ್ ಮಾಡ್ಕೊಂಡು ಹೋಗ್ಬಿಟ್ರು. ಮಾತು ಮುಂಚೆ ಟಿ ಶರ್ಟ್ ತೆಗಿಯೋಣ, ಹೋಗಿ ನಿಂತ್ಕೊಂಡು ಪೋಸ್ ಹೊಡೆಯೋಣ. ಏನ್ ನಾನು ಬರೋರು ಕಾಯಕ್ಕಾಗಲ್ವಾ ಬ್ರೋ? ನಾನ್ ಬಿದ್ದಾಗ ನೀವ್ ಬಂದ್ರೆ ಐತಕ್ಕೆ ಅವತ್ತು ಇದ್ದಿಲ್ಲ ಬ್ರೋ. ನಿನ್ನೆ ಇವತ್ ಬೆಳಗ್ಗೆ ಅಲ್ಲಿ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ವಾಯ್ಸ್ ಚೇಂಜ್ ಆಗ್ಬಿಟ್ಟಿದೆ. ನಿಮ್ಮೇಲೆ ಕಿರ್ಚಾಡಿ ಹಿಂಸೆ ಕೊಟ್ಟಿದ್ದೀರಾ ನಂಗೆ. ಸರಿ ಬ್ರೇಕ್ಫಾಸ್ಟ್ ಹೆಂಗಿದೆ? ಇವಾಗ್ಲೇ ಬಂದಿದ್ರು ಬಡ್ಸ್ಕೊಳಕ್ ಫಸ್ಟ್ ಟೈಮ್. ಬ್ರೋ ಆಲ್ರೆಡಿ ತಿಂದ್ಬಿಟ್ಟಿದ್ದೀರಾ ಬ್ರೋ. ಸೆಕೆಂಡ್ ರೌಂಡ್ ಬ್ರೋ. ಸುಮ್ಮನೆ ಇಟ್ಟೆ ಬ್ರೋ ಎಲ್ರು ನಿಮ್ನ ಪಾಪ ಅಂತವ್ರೆ ಬ್ರೋ. ನನ್ ಪಾಪನ ಅಲ್ಲ ಬ್ರೋ, ನನ್ ಪಾಪ ನೀನ್ ಪಾಪಿ ಅಷ್ಟೇ. ಮಲಗಿದೆ ನಾನು ಹೆಣನೇ ಎತ್ಬಿಟ್ಟಿದ್ದೀನಿ. ಇವಾಗ ಹೊರಡುವಂತ ಸಮಯ. ಒನ್ ಲಾಸ್ಟ್ ಟೈಮ್ ಬಾಯ್ ಟು ದಿಸ್ ಪ್ರಾಪರ್ಟಿ, ಬ್ಯೂಟಿಫುಲ್ ಪ್ರಾಪರ್ಟಿ. ಗೈಸ್ ಹೆಂಗ ಅನಿಸ್ತಾ ಇದೆ? ಮನೆಗೆ ಹೋಗಕ್ಕೆ ನಿಮ್ಗೆಲ್ಲ ಕಡೆ ಹೋಗಕ್ಕೂ ಬೇಜಾರಾಗತ್ತಲ್ಲ ಬ್ರೋ. ಫಾಲ್ಸ್ ಹೋಗ್ಬೇಕಾದ್ರೂ ಹಂಗೆ ಅಂದ್ರಿ. ಆನೆಸ್ಟ್ಲಿ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. 2 ವಾರ ಕಂಟಿನ್ಯೂಸ್ ಆಗಿ ಬಂದ್ರು ಮಜಾ ಅನಿಸ್ತಾ ಇತ್ತು, ಖುಷಿ ಆಗ್ತಾ ಇದೆ. ಕೆಲವೊಂದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ ಅಂಥದ್ರಲ್ಲಿ ಈ ಒಂದು ಮೆಮೊರಿ ಕೂಡ. ಬಿಕಾಸ್ ವೈಷ್ಣವ್ ಸಂದರ್ಶ್ ಟೀಮ್ ಸಖತ್ತಾಗಿತ್ತು, ಎಲ್ಲರೂ ಎಂಜಾಯ್ ಮಾಡಿದ್ರು. ಸೊ ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡೋದು, ವಿಡಿಯೋ ನೋಡಿದ್ಮೇಲೆ ಒಂದಿಷ್ಟು ಜನ ಬರಬೇಕು ಅಂತ ಆಸೆ ಆಗುತ್ತೆ. ಸೊ ಆಲ್ವೇಸ್ ಯು ಗೈಸ್ ಆರ್ ವೆಲ್ಕಮ್. ಬಟ್ ಒಂದನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ ಪ್ರತಿ ಟ್ರಿಪ್ಗೂ ನಾನು ಬರಬೇಕು ಅಂತ ಹೇಳಿ. ನಾನು ಬಂದಿಲ್ಲ ಅಂತ ಅಂದ್ರೂ ನಮ್ಮ ಟೀಮ್ ಅವರು ನನಗಿಂತ ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾರೆ, ಒಳ್ಳೆ ಫನ್ ಮಾಡ್ತಾರೆ. ಸೊ ಇಫ್ ಯು ಗೈಸ್ ಆರ್ ಇಂಟ್ರೆಸ್ಟೆಡ್, ವಿ ಆರ್ ಆಲ್ವೇಸ್ ಹ್ಯಾಪಿ ಟು ಹೋಸ್ಟ್ ಯು ಗೈಸ್. ಸೊ ಬನ್ನಿ ಮಜಾ ಮಾಡೋಣ. ಗಾಯ್ಸ್ ಮಿಸ್ ಮಾಡಬೇಡಿ. ಇದನ್ನ ಮಿಸ್ ಮಾಡಿದ್ರೆ ಲೈಫಲ್ಲಿ ಏನೋ ಒಂದು ಕಳ್ಕೊಂಡಂಗೆ. ಬನ್ನಿ, ನಾನಂತೂ ಪ್ಲೀಸ್ ಎಲ್ಲರೂ ಬನ್ನಿ, ಸಖತ್ತಾಗಿರುತ್ತೆ. ಏನ್ ದೌಲತ್ತು ಅಂದ್ರೆ ನಾವೆಲ್ಲ ಛತ್ರಿ ಇಟ್ಕೊಂಡಿದ್ರೆ ಮ್ಯಾಕ್ ಬುಕ್ನ ಛತ್ರಿ ತರ. ನೀವೇನ್ ಬಿಡ್ರಿ ಸೌಕಾರ ಮುಂದೆ. ಗೈಸ್ ನನಗೆ ಹೊಟ್ಟೆ ಉರಿತಾ ಇದೆ ಲಿಟ್ರಲ್ ಆಗಿ. ಅಲ್ಲೋಡಿ ಯಪ್ಪ ಹೆಂಗಾಯ್ತು ಟ್ರಿಪ್ಪು? ಸುಮ್ಮನೆ ಹೇಳ್ತಾ ಇದ್ದೀನಿ ಅಂತಲ್ಲ, ಟು ಬಿ ವೆರಿ ಹಾನೆಸ್ಟ್. ತುಂಬಾ ಬ್ಯಾಚಸ್ಗಳನ್ನ ಹೋಸ್ಟ್ ಮಾಡಿದ್ದೀವಿ. ಅದರಲ್ಲಿ ಕೆಲವೊಂದು ಫೇವ್ರೆಟ್ ಬ್ಯಾಚಸ್ಗಳು, ಅದರಲ್ಲಿ ಇದು ಕೂಡ ಒಂದು. ಸೊ ಇವಾಗ ನಮ್ಮ ಫೈನಲ್ ಸ್ಪಾಟ್ಗೆ ಬಂದಿದ್ದೀವಿ. ಸೊ ಅದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, KRS ಬ್ಯಾಕ್ ವಾಟರ್ಸ್. ಈ ದೇವಸ್ಥಾನದಲ್ಲಿ ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟರೆ ವಿಚಾರ ಏನು ಅಂತ ಅಂದರೆ, ಫೋಟೋಗ್ರಫಿ ವಿಡಿಯೋಗ್ರಫಿ ಇಲ್ಲ, ಹಾಗೇನೆ ದೇವರಿಗೆ ಯಾವುದೇ ರೀತಿ ದುಡ್ಡು ಹಾಕಬೇಕು ಅಂತ ಇಲ್ಲ. ಸೊ ಅವರು ಅಲ್ಲೇ ಅನೌನ್ಸ್ ಮಾಡ್ತಾರೆ, ದಯವಿಟ್ಟು ಯಾವುದು ದುಡ್ಡು ಹಾಕ್ಬಿಡಿ ಅಂತ ಹೇಳಿ. ಟ್ರಿಪ್ ಫುಲ್ಲು ಕಲರ್ಫುಲ್ ಆಗಿ ಕಾಣಿಸ್ತಾರ ಏಕೈಕ ಹುಡುಗಿ ಅಂದರೆ ಇವರೇ. ಯಾವಾಗ ನೋಡಿದ್ರು ಲಿಪ್ಸಲ್ಲಿ ಲಿಪ್ಸ್ಟಿಕ್ ಇದ್ದೇ ಇರುತ್ತೆ, ಅದು ಬ್ರೈಟ್ ಆಗೇ ಇರುತ್ತೆ. ಯಾವ್ದು ಹೇಳ್ಬಿಡಿ ಮ್ಯಾಮ್ ಒಂದ್ಸರಿ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ. ಹೇಳಲ್ವಾ? ಇದು ಹೆಣ್ಮಗು. ಗಂಡು ಮಕ್ಳಾಗಿದ್ರೆ ಮಚಾ ನೋಡೋ ನಾನು ಚೆನ್ನಾಗಿ ಕಾಣಿಸ್ತೇನೆ, ನೀನು ಚೆನ್ನಾಗಿ ಕಾಣಿಸು ಅಂತ ಊರು ತುಂಬ ಹೇಳ್ಕೊಂಡ್ ಬರ್ತೀವಿ. ಕರೆಕ್ಟ್ ಆಗಿ ಹೇಳಿದ್ರಿ. ಏನಂತೀರಾ ಬ್ರೋ? ಪಕ್ಕಲ್ಲ ಯಾರಾದ್ರೂ ನನ್ನ ವಯಸ್ಸು ಏರ್ ಹೋಸ್ಟೆಸ್ ಜೊತೆ ಸೆಟ್ ಮಾಡ್ಬೋದಲ್ಲ ನನ್ನ? ಆಯ್ತಾ, ಮಾಡ್ತೀರಾ? ನಿಮ್ ನಂಬರ್ ಕೊಡಿ ಫಸ್ಟ್. ಹಂಗಂದ್ರೆ ಅಂದ್ರೆ ಕೇಳ್ತಾ ಇದೀನಿ ಬ್ರೋ, ಅವ್ರು ಫಾಲೋ ಅಪ್ ಮಾಡಕ್ಕೆ. ನಿಜಾಗ್ಲು ಅವ್ರು ಆಮೇಲೆ ಚಪ್ಪರ್ ಅಂತ ಬೈಕ್ ಕಳ್ಸಿದ್ರು, ಕ್ರೀಪ್ ಅಂತ ಎಲ್ಲ ಕಳ್ಸಿದ್ರು. ಅದ್ ನಾನು ವೆರಿ ಗುಡ್ ಎಟ್ ಕಮ್ಯುನಿಕೇಟ್ ಮಾಡಿನೇ ಇವತ್ತರೆಗೂ ಸಿಂಗಲ್ ಆಗವ್ರೆ. ಅದು ಬೈ ಚಾಯ್ಸ್ ಗೈಸ್, ಬೈ ಚಾಯ್ಸ್. ಅಣ್ಣ ಏರ್ ಸ್ಟ್ರೆಸ್ ಬಿಡ್ತಾ ಇಲ್ಲ. ನಂಗೆ ಒಂದು ಡೌಟು, ಈಗ ಏರ್ ಸ್ಟ್ರೆಸ್ ಚೆನ್ನಾಗಿರ್ತಾರಲ್ಲ, ಪ್ಯಾಸೆಂಜರ್ಸ್ ಎಲ್ಲರೂ ಬಂದಾಗ ಏರ್ ಸ್ಟ್ರೆಸ್ ನೋಡಿದಾಗ ಐ ಲವ್ ಯು ಅಂತಂದ್ರೆ ನೀವ್ ಏನ್ ಮಾಡ್ತೀರಾ? ಸೈಡಿಂದ ಇಳಿಸ್ತಾರೆ. ಇಲ್ಲ ಏನ್ ಇಳಿಸ್ತಾರೆ? ಏನ್ ನೀವ್ ಕೆಟ್ಟೋದ್ರ ಅದು ಬಿಹೇವಿಯರ್ ಅಂತ ಅದನ್ನ ಇಲ್ಲ ನಿಮ್ಗೆಲ್ಲ ಗೊತ್ತಿಲ್ಲ. ಆ ಸೀನ್ ರೀಕ್ರಿಯೇಟ್ ಮಾಡ್ತೀನಿ ನಾನು. ನೀವ್ ಹೆಂಗ್ ರಿಯಾಕ್ಟ್ ಮಾಡ್ತೀರಾ ಅಂತ ನೀವ್ ಹೇಳ್ಬೇಕು. ಫ್ಲೈಟ್ ಫಸ್ಟ್ ಟೈಮ್ ಸರ್? ಇಲ್ಲ ಸರ್, ಸರ್ ನಾನು ಫಸ್ಟ್ ಟೈಮ್ ಸರ್. ಹೌದಾ? ಹಾಂ ಸರ್. ಆ ಕಡೆಯಿಂದ ವಾಪಸ್ ಹೋಗಿ. ಇದೇ ಮಿಠಾಯಿ ಕೊಡೋ ಚೆಲ್ವೇರ್ ಬರ್ತಾರೆ ಅಂತ ಅಂದ್ರಲ್ಲ, ಯಾವಾಗ ಬರ್ತಾರೆ ಸರ್? ಮಿಠಾಯಿ ಕೊಡೋ ಚೆಲ್ವೆ ಅಂತ. ಇದು ಫ್ಲೈಟ್ ಅಲ್ಲ ಗೈಸ್, ಫುಲ್ ಪ್ರಾಂಗೆ ನಾವೆಲ್ಲ ರೆಡಿ ಆಗಿದ್ದೀವಿ. ಏನಂತ ಇವರು ಬ್ರೋ, ನಾನು ಅವ್ರದ್ದು ನಮ್ದು ಅವ್ರದ್ದು ಮಧ್ಯೆ ಅಷ್ಟೇ ಕಮ್ಯುನಿಕೇಶನ್. ನಾನು ಒಬ್ಬ ಇರ್ತೀನಿ ಎಕ್ಸ್ಟ್ರಾ ಪ್ಲೇಸ್. ನಂದೇನು ಇರ್ಲಿ. ಓಕೆ, hi, may I know your name? Madhura, you know, when I boarded the flight, I saw you and you caught my attention. If you don't mind, can I take you out for coffee? I just want to know more about you, so I just felt you are very beautiful. ಅನುಭವ. ಅಣ್ಣ ಅಕ್ಕಗೆ ಇನ್ನೊಂದು ಫ್ಲೈಟ್ ಐತೆ ನೆಕ್ಸ್ಟ್ ಕೆಲಸ. ನಿಮ್ಮ ಅಕ್ಕ ಆಗ್ತಾಳು ನಂಗಲ್ಲ. ಓಕೆ ಅಕ್ಕ, ಡನ್. ನಮ್ಮ ಅಕ್ಕನೇ. ಸೀಕ್ ಮೈ ಅಟೆನ್ಷನ್. ಏನ್ ಇಂಗ್ಲಿಷು ನಿಜ ಹೇಳಿ ಬ್ರೋ, ಅದನ್ನ ಎಷ್ಟು ಸತಿ ಪ್ರಾಕ್ಟೀಸ್ ಮಾಡಿದ್ರ? 4 ಸತಿ ಮಾಡಿದ್ದೆ ಆಕ್ಚುಲಿ. ಹಾ,
ಇನ್ನೂ ಜ್ಞಾಪನ ಇದೆಯಲ್ಲ ಇಲ್ವಾ? ಲಾಸ್ಟ್ ಚಾನ್ಸ್. ಏನ್ ಏರ್ ಅಸ್ಟ್ರೆಸ್ ಇವಾಗ ಇಂಪ್ರೆಸ್ ಪ್ರಪೋಸ್ ಮಾಡ್ಬೋದು ಅಂತ ಅವರೇ ಹೇಳಿದ್ರು. ಇಂಪ್ರೆಸ್ ಮಾಡ್ಬೋದು ಬ್ರೋ. ನೆವರ್ ಟೋಲ್ಡ್ ದಟ್. ಇಂಪ್ರೆಸ್ ಮಾಡಿ. I saw your badge and I got to know your name is Monica. I wanted to tell you something. I thought I boarded a flight, but I didn't know this was a magic show because the moment I saw you, everything else disappeared. ಏನು ಬಿಟ್ಟಾಗುತ್ತೆ. And I really think you're very beautiful, and I just wanted to let you know that. I hope to meet you someday on a coffee to just get to know more about you and want to tell you more about myself as well. So if you are interested, I would be very happy to do that. If is yes. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. But I'm not ready for a relationship or I'm not looking for a date, to be honest. No, he is even he is not looking for date. He's looking for marriage date. ಇಷ್ಟು ಒಂದು 2 kg ಸೆಗ್ನಿಂಗ್ ತಂದು ಇವತ್ತು ಗೊತ್ತಾಯ್ತು. ಇಷ್ಟು ದಿನ ನಾನು ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಯಾವತ್ತೂ ಈ ತರ ಎಲ್ಲ ಹೇಳಿಲ್ಲ. ಐ ಮೇಕ್ ಶೋರ್ ಈ ವಿಡಿಯೋನ 10 ಸರಿ ರಿಪೀಟ್ ಮಾಡಾದ್ರು ಮಾತಾಡ್ದಂಗೆ ಗಟ್ಟೊಡ್ಕೊಂಡಾದ್ರು ಹೋಗಿ ಏರ್ ಅಸ್ಟ್ರೆಸ್ ಹೇಳಿ ಹೇಳ್ತೀನಿ. ತುಂಬಾ ಜನಕ್ಕೆ ಒಂದು ಡೌಟ್ ಇದೆ, 2 months ಮಾಡ್ತೀರಾ ಅಥವಾ 1 month ಮಾಡ್ತೀರಾ ಅಂತ. ಬಟ್ ಜಾಯಿಂಟ್ ಟ್ರಾವೆಲರ್ಸ್ ವಿಲ್ ಗೋನಾ ಆರ್ಗನೈಸ್ ಈಚ್ ಅಂಡ್ ಎವ್ರಿ ವೀಕ್ ಬಂಡಾಜೆ, ಕುದುರೆಮುಖ, ಕುರಿಂಜಲ್, ಗಂಗಾಡಿಕಲ್, ನೇತ್ರಾವತಿ, ದೂದ್ಸಾಗರ್, ಗದ್ದೆಮನೆ, ಕಾಡುಮನೆ, ಈಚ್ ಅಂಡ್ ಎವ್ರಿವೇರ್ ಯು ಗೈಸ್ ಕ್ಯಾನ್ ಕಮ್. ವಿ ಆರ್ ಆಲ್ ವೆಲ್ಕಮ್. 4,000 ರೂಪಾಯಿ. ಕೃಷ್ಣ ಇವಾಗ ಬಾಯ್ ಬಾಯ್ ಗೈಸ್, ಮಿಸ್ ಯು. ಬಾಯ್ 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 ಬಾಯ್. ಸೊ ಫೈನಲಿ ಎಲ್ರಿಗೂ ಬಾಯ್ ಹೇಳಿ ಇವಾಗ ವಾಪಸ್ ಹೊರಟಿದ್ದೀವಿ. ಮಾಡೋದಕ್ಕೆ ಕಿತಾಡಿ ಕಿರಣ್ ಅವರು ಟೋಲ್ ರೋಡ್ ಅವ್ರಿಗೆ ಬಂದಿದ್ದಾರೆ. ಯಾಕೆ ಅನ್ನೋದು ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಹೋಪ್ ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅನ್ಕೊಂತೀನಿ. ಎಂಜಾಯ್ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟ್ ವಿಡಿಯೋ ತಿಳಿಸ್ತೀನಿ. ಎಲ್ಲರಿಗೂ ನಾನು ಮಿಸ್ ಮಾಡ್ಕೋತಾರೆ. ದುಃಖಕ್ಕೆ ಮೂಲ ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.